ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಡೆದಂಥ ಘಟನೆಗಳನ್ನು ಬಾಯಿಂದ ಜನಕ್ಕೆ ಹೋಗ್ತಿರ್ತೈತಿ. ಈಗ ಬೆಂಗಳೂರು ಕಡೆಯಿಂದನೂ ಭಾಳ ಜನ ಬರ್ತಾಯಿದ್ದಾರೆ. ಬೆಂಗಳೂರವರು ಕೂಡ, ಮೈಸೂರವರು ಕೂಡ, ಈಗ ಅಕ್ಕಪಕ್ಕ ಊರವರು ಕೂಡ ಬಂದು ಇಲ್ಲಿ ಉಡಿ ತುಂಬಿಸ್ಕೊಂಡು ಹೋಗ್ತಾರೆ. ಮತ್ತು ಅವರ ಬಂದು ಪ್ರಸಾದ ಮಾಡಿ ನಮಗೆ ಸಾಯಿಬಾಬಾ ದೇವಸ್ಥಾನಕ್ಕೆ ದೇಣಿಗೆ ಕೊಟ್ಟು ನಮಗೆಲ್ಲರಿಗೂ ದೇವರು ಇನ್ನೂ ಹೆಚ್ಚಿನವಾಗಿ ಬೆಳೆಸಲಿ ಇದನ್ನಂಥೇಳಿ ನಮಗೆಲ್ಲರಿಗೂ ಹೇಳಿ ಭೇಟಿಯಾಗಿ ನಮ್ಮ ಗುಡಿಗೆ ದೇಣಿಗೆ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂಥೇಳಿ ಜನ ಆಶೀರ್ವಾದ ಮಾಡ್ತಿದ್ದು ನಮಗೆ. ಮತ್ತು ನಾವು ಏನೋ ಇವತ್ತಿನವರೆಗೂ ಯಾವುದೇ ರೀತಿಯಿಂದನೂ ಆಗ ಭಜನಾ ಮಂಡಳಿ ಮಹಿಳೆಯರದು ಭಜನಾ ಮಂಡಳಿ ಐತಿ ಒಂದು. ಅವರು ಕೂಡ ಪ್ರತಿ ಗುರುವಾರ ಅಮಾವಾಸ್ಯೆ ಹುಣ್ಣಿಮೆ ಅವರು ತಮ್ಮ ಸ್ವಇಚ್ಛೆಯಿಂದ ಬಂದು ಭಜನಾ ಮಾಡಿ ದೇವರ ನಾಮ ಸ್ಮರಣೆ ಮಾಡಿ ಅಭಿವೃದ್ಧಿ ಒಂದು ಹೊಂದಲಿ ಇನ್ನೂ ದೇವಸ್ಥಾನ ಅಂಥೇಳಿ ನಮಗೆ ಅವರು ಮಹಿಳಾ ಮಂಡಳಿಯವರು ಕೂಡ ನಮ್ಮ ದೇವಸ್ಥಾನಕ್ಕೆ ಹರಿಸಿ ಹೋಗ್ತಾರೆ. ಹಾಗೂ ಇನ್ನೂ ನಾವು ಒಂದು ದೂರ ಆಲೋಚನೆಯಲ್ಲಿ ಇಟ್ಕೊಂಡಿದ್ದೇವೆ. ನಾವು ಈ ಹಿಂದೆ ಈ ಸಿದ್ದಪ್ಪ ಸರ್ಕಲಲ್ಲಿ ಸಾರ್ವಜನಿಕವಾಗಿ ಲಗ್ನ ಮಾಡ್ತಿದ್ವಿ. ಅದನ್ನು ಕೂಡ ಈ ವರ್ಷ ಅಥವಾ ಮುಂದಿನ ವರ್ಷದೊಳಗಾಗಿ ಸಾರ್ವಜನಿಕವಾಗಿ ಸಾಮೂಹಿಕ ವಿವಾಹವನ್ನು ಕೂಡ ನಾವು ನೆರವೇರಿಸಬೇಕು ಅಂಥೇಳಿ ವಿಚಾರ ಮಾಡಕೊಂತೇವೆ. ಆ ಬಾಬಾ ಯಾವಾಗ ಕೂಡಿಸ್ಕೊಡ್ತಾನೋ ನಮಗೆ ಅವತ್ತಿಂದ ನಾವು ಅದನ್ನು ಕೂಡ ಕೈ ಹಾಕಿ ಅದನ್ನು ಕೂಡ ಯಶಸ್ವಿ ಮಾಡ್ತೀವಿ ಅಂತೇಳಿ ತಿಳ್ಕೊಂಡು ನಾವು ಬಾಬಾಗ ನಾವು ಆಶೀರ್ವಾದ ಕೇಳಿ ನಾನು ಇಷ್ಟು ಮಾತನ್ನು ಹೇಳಲು ಬಯಸ್ತೇನೆ. ಓಂ ಸಾಯಿರಾಮ್. ಈ ಅಶ್ವಿನಗರ ಫಸ್ಟ್ ಕ್ಲಾಸ್ನಲ್ಲಿ ದೇವಸ್ಥಾನ ಆಗಬೇಕಪ್ಪ ಅಂತಂದ್ರೆ ಸಾಯಿಬಾಬಾನ ಆಶೀರ್ವಾದ ಇದ್ದಾಗ ಮಾತ್ರ ದೇವಸ್ಥಾನ ಆಗ್ತೈತಿ. ಈ ದೇವಸ್ಥಾನ ನಿರ್ಮಾಣ ಆಗ್ತದೆ ಅಥವಾ ಈ ದೇವಸ್ಥಾನ ಉದ್ಘಾಟನೆಯಾಗಲಿ ನಮ್ಮ ಶ್ರೀ ಜಗದೀಶ್ ತುಂಡಪ್ಪ ಬೆಟಗೇರಿ ಇರ್ಬೋದು, ಅಥವಾ ಅಶೋಕ್ ಅಶ್ವನಿ ಇರ್ಬೋದು, ಅಥವಾ ವಿಜಯಕುಮಾರ್ ಗೊಡ್ಚಿ ಇರ್ಬೋದು, ಮಲ್ಲಣ್ಣ ಹಲಸ್ಗಿ ಇರ್ಬೋದು, ಬುದ್ಧಿ ಇರ್ಬೋದು, ಜಗದೀಶ್ ಕನ್ವಳ್ಳಿ ಇರ್ಬೋದು, ಅಥವಾ ನಮ್ಮ ಗೌಡ್ರು ಅಂತಂದ್ರೆ ದುಂಡಣ್ಣರು ಅಂತಾರೆ. ಈ ದೇವಸ್ಥಾನ ಆಗಬೇಕಪ್ಪ ಅಂತಂದ್ರೆ ಅಧ್ಯಕ್ಷರು ಹೇಳ್ದಂಗೆ ಒಬ್ಬರು ಮುಸ್ಲಿಮ್ ವ್ಯಕ್ತಿ ಇವರಿಗೆ ಅಲ್ಲಿ ಹೋಗಿ ಒಂದೇನೋ ಇವ್ರು ಹರಕೆ ಇತ್ತಂತ ಹರಕೆ ಈಡೇರೋದಕ್ಕೋಸ್ಕರ ಅಲ್ಲಿ ಯಾಕೆ ಹೋಗಿ ನೀವು ದೇಣಿಗೆ ಹಾಕ್ತೀರಿ, ಇದೇ ನಮ್ಮ ನಗರದಾಗ ಒಂದು ದೇವಸ್ಥಾನ ಕಟ್ಟಬೇಕಂತೇಳಿ ಆ ವ್ಯಕ್ತಿ ಹೇಳಿದ ಮರುದಿವಸನ ನಮ್ಮ ಅಧ್ಯಕ್ಷರು ಆಗಿ ಗುಡಿ ಸಾಯಿಬಾಬಾನ ಗುಡಿ ನಿರ್ಮಾಣಕ್ಕೆ ಕೈ ಹಾಕಿದ್ರಿಂದ ಅಲ್ಲಿಂದ ಇಲ್ಲಿ ಮಟ್ಟನೂ ಅವರು ಏನು ಮುಟ್ಟಿದ್ದೆಲ್ಲ ಚೆನ್ನಾಗೈತಿ, ಅವ್ರು ಸಕ್ಸಸ್ ಆಗ್ಯಾರ. ಆಮೇಲೆ ಅವ್ರಿಗೆ ಸಾಯಿಬಾಬಾ ಸಿಕ್ಕಾಪಟ್ಟೆ ಅನುಕೂಲ ಮಾಡಿಕೊಟ್ಟಾನ. ಮತ್ತು ಈ ದೇವಸ್ಥಾನದಲ್ಲಿ ನೋಡಿರಿ ಈ ಕಡೆ, ಈ ದೇವಸ್ಥಾನದಲ್ಲಿ ಯಾರು ಭವಿಷ್ಯ ಬಂದಿರ್ತಾರೋ ಬಾಬಾ ಅವರೆಲ್ಲ ಆಶಯಗಳನ್ನು ಈಡೇರಿರ್ತಾನೆ. ಭಕ್ತಿಯಿಂದ ಬರಬೇಕು. ಇಲ್ಲಿ ಸತತ ಗುರುವಾರ ಅನ್ನ ಸಂತರ್ಪಣೆ ನಡೀತೈತಿ, ಪ್ರಸಾದ ಸೇವೆ ನಡೀತೈತಿ, ಪ್ರತಿ ಹುಣಿಗೊಮ್ಮೆ ಇಲ್ಲೇ ಸತ್ಯನಾರಾಯಣ ಪೂಜಾ ನಡೀತೈತಿ. ಅಂತಾರಾಜ್ಯದಿಂದನೂ ಇಲ್ಲಿ ಅಭಿಷೇಕಕ್ಕೆ ಬರೆಸ್ತಾ ಇದ್ದಾರೆ. ಹಾಗಾಗಿ ಈ ಸಾಯಿಬಾಬಾನ ಆಶೀರ್ವಾದ ಪಡಿಬೇಕಪ್ಪ ಅಂತಂದ್ರೆ ಸರ್ವ ಜನಾಂಗಕ್ಕೂ ನಮ್ಮ ಸಾಯಿಬಾಬಾನ ಗುಡಿಗೆ ಬರ್ರಿ, ಅವ್ರ ಆಸೆ ಆಕಾಂಕ್ಷೆಗಳು ನಮ್ಮ ಬಾಬಾ ಈಡೇರಿಸ್ತಾನೆ ಅಂತೇಳಿ ಈ ಮೂಲಕ ನಾನು ಹೇಳಲು ಬಯಸ್ತೀನಿ. ನನ್ನ ಹೆಸರು ವೀರೇಶ್ ವೀರಭದ್ರಪ್ಪ ಬೆಳಗಾರು. ನಾವು ವೃತ್ತಿಪರ ತೆರಿಗೆ ಸಲಹೆಗಾರರು ಇರ್ತೇವೆ. ಅಶ್ವಿನಗರ 1ನೇ ಕ್ರಾಸ್. ಹಾವೇರಿಯಲ್ಲಿ ಬಾಬಾರವ್ರ ದೇವಸ್ಥಾನ ಆಗಿದ್ದು ನಮ್ಮ ಜನತೆಗೆಲ್ಲ ಒಂದು ಖುಷಿ ಸುದ್ದಿ. ನಮ್ಮ ಏನೋ ಕಷ್ಟಗಳು ಬಂದು ಇದು ನಾವು ಬೇಡ್ಕೊಂಡ್ರೆ ಅದು ಇತ್ಯರ್ಥ ಆಕೈತಿ. ಮತ್ತು ಇದೊಂದು ಯಾರು ಮಾಡಲಾರ್ದಂಥ ಕೆಲಸ ನಮ್ಮ ಹಾವೇರಿಯಲ್ಲಿ ಅಧ್ಯಕ್ಷರು ಮಾಡಿದ್ದಾರೆ. ಮತ್ತು ಸಾರ್ವಜನಿಕರು ಸಹ ಭಾಳ ಇದರಿಂದ ಸಹಕಾರ ಮಾಡಿ ಒಂದು ಹಾವೇರಿಗೆ ಕೀರ್ತಿ ತಂದಿದ್ದಾರೆ. ಧನ್ಯವಾದಗಳು. ಈ ಅಶ್ವಿನಿ ನಗರದೊಳಗೆ ಬಾಬಾನ ಗುಡಿ ಯಾವ ಇದ್ದಿದ್ದಿಲ್ಲ, ಬಾಬಾನ ಗುಡಿ ಮಾಡಿದಾರೆ. ಶಿರ್ಡಿ ಸಾಯಿಬಾಬನ ಅಪರೂಪನೇ ಇದು ಒಂದು ಬಾಬಾನ ಗುಡಿ ಅಂತಂದು ಹೇಳಿ ನಮ್ಮೆಲ್ಲ ಕಮಿಟಿಯವರಾಗಲಿ, ಅಧ್ಯಕ್ಷರಾಗಲಿ, ನಮ್ಮ ಇತರೆ ಕಮಿಟಿಯವರಾಗಲಿ ಎಲ್ಲರೂ ಶ್ರಮಪಟ್ಟು ಎಲ್ಲರೂ ಮಾಡ್ತಾ ಇದ್ದಾರೆ. ಇದರಿಂದ ಎಲ್ಲರಿಗೂ ಅನುಕೂಲ ಆಗ್ತಾಯಿದೆ, ಭಾಳ ಒಳ್ಳೆಯದಾಗ್ತಾಯಿದೆ. ಕೆಲವೊಬ್ಬರಿಗೆ ಏನೂ ಎಲ್ಲರಿಗೆ ಬಂದು ಬೇಡ್ಕೊಂಡದಾರ, ಅವರಿಗೆ ಅನುಕೂಲ ಆಗಿದೆ. ಇನ್ನೂ ಒಂದು ಅಭಿವೃದ್ಧಿ ಆಗಲಿ, ಅನುಕೂಲ ಆಗಲಿ, ಬೇಕಾದಷ್ಟು ಇನ್ನೂ ಬಾಬಾ ಅವರಿಗೆ ಆಶೀರ್ವಾದ ಮಾಡಲಿ, ಕೊಡಲಿ ಅಂತ ಹೇಳಿ ನಮ್ಮ ಎಲ್ಲ ಕಮಿಟಿಯವರು ಅದಾರ, ಇಲ್ಲಿ ಅಧ್ಯಕ್ಷರು ಅದಾರ, ಎಲ್ಲರೂ ಇದಕ್ಕೆ ಶ್ರಮಪಟ್ಟು ದುಡಿತಾ ಇದಾರೆ. ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲ ಭಕ್ತರಿಗೂ ಒಳ್ಳೇದು ಮಾಡಲಿ.